ಭಾವನಾ ಕ್ಷಾತ್ರಿಯ ಹಸಲ್ ಆಲ್ ಡೇ ಲೆಟ್ಸ್ ಗೋ. ಸೂರ್ಯ ಕಿರಣ ಬೆಳಗಾಯ್ತು, ದೃಷ್ಟಿ ಹಾಕು ಸ್ಕ್ರೀನ್ ಮೇಲೆ. ನಮ್ಮ ಲೈಫ್ ಡೈಲಿ ಡು ಫುಲ್ಲು ರಿವೈಂಡು ಸೀನ್ ಮೇಲೆ. ಎಡಿಟು ಮಾಡಿ ಅಪ್ಲೋಡು ಆಗತ್ತೆ ನಮ್ಮ ಪ್ರಯತ್ನ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅದು ಅಮೂಲ್ಯ ರತ್ನ. ನೋಡಿ ಡೈಲಿ ವ್ಲಾಗ್ ನಮ್ಮ ಜರ್ನಿ ಒಂದು ಸಾಧನೆ. ಈ ಭಾವನಾ ಕ್ಷಾತ್ರಿಯ ಸ್ಟೈಲು ಬೇರೆ ಯಾವುದದು ಸಾಧ್ಯನೇ. ಭಾವನಾ ಕ್ಷಾತ್ರಿಯ ಲೆಟ್ಸ್ ಗೆಟ್ ಇಟ್, ನಮ್ಮ ಡೈಲಿ ಗ್ರೈಂಡ್. ವೆಲ್ಕಮ್ ಬ್ಯಾಕ್ ಟು ಭಾವನಾ ಕ್ಷತ್ರಿಯಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪೆಪ್ಪರ್ ಮಶ್ರೂಮ್ ಮಾಡ್ತಾಯಿದ್ದೀನಿ. ಪೆಪ್ಪರ್ ಮಶ್ರೂಮ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಜೀರಿಗೆ, ಮೆಣಸು ಮತ್ತು ಒಣಮೆಣ್ಸಿನ್ಕಾಯಿ 2, ಧನಿಯಾ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ, ಇದಿಷ್ಟು ಬೇಕಾಗುತ್ತೆ. ಮತ್ತು ಮಶ್ರೂಮು. ಫಸ್ಟಿಗೆ 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸು, 2 ಒಣಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ ಮತ್ತು ಧನಿಯಾ ಹಸಿದೆ ಹಂಗೆ ಹಾಕ್ಕೊಳ್ಬೋದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ನಾನು ಧನಿಯಾ ಪೌಡರ್ ಹಾಕ್ಕೊಳ್ತಿದ್ದೀನಿ. ಮತ್ತು ಬೆಳ್ಳುಳ್ಳಿ 1 ಹಿಡಿ, ಸ್ವಲ್ಪ ಶುಂಠಿ 1 ಇಂಚು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕ್ಕೊಂಡು ಎಲ್ಲ ಹುರಿಬೇಕು. ಪೆಪ್ಪರ್ ಚಿಕನ್ಗೆ ಫಸ್ಟೇ ಮಸಾಲಾನ ಹುರ್ಕೊಂಡು ಹಾಕ್ಕೊಳ್ಬೇಕು, ಆವಾಗ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಧನಿಯಾ ಪೌಡರ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಲೈಟಾಗಿ ನಾನು ಎಣ್ಣೆ ಹಾಕ್ಕೊಂಡಿಲ್ಲ ಹುರಿಯೋಕ್ಕೆ, ಹಂಗೆ ಹುರ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ರುಬ್ಕೊಳ್ಬೇಕು ತರಿಯಾಗೆ. ಫುಲ್ ಗ್ರೈಂಡ್ ಮಾಡಿ ಫುಲ್ಲು ನುಣ್ಣಗೆ ರುಬ್ಕೊಳ್ಬಾರ್ದು, ತರಿಯಾಗಿ ರುಬ್ಕೊಳ್ಬೇಕು. ಆರಿದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಮತ್ತು ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ನಾನಿಲ್ಲಿ ಆಲ್ಮೋಸ್ಟ್ 1/4 kg ಮಶ್ರೂಮ್ ತೊಗೊಂಡಿದ್ದೀನಿ. ಮಶ್ರೂಮ್ನ ಚೆನ್ನಾಗಿ ತೊಳೆದು 2 ಪೀಸ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ 4 ಪೀಸು ಮಾಡ್ಕೊಳ್ಬೋದು. 4 ಪೀಸ್ ಮಾಡಿಕೊಂಡು ತುಂಬ ಚಿಕ್ಕದಾಗುತ್ತೆ. ಮಶ್ರೂಮಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಫುಲ್ಲು ಸಣ್ಣಗಾಗ್ಬಿಡುತ್ತೆ ಬೇಯ್ತಾ. ನಾನಿಲ್ಲಿ ಎಣ್ಣೆಯಲ್ಲೇ ಫಸ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಮಶ್ರೂಮ್ನ ಚೆನ್ನಾಗಿ ಹುರ್ಕೊಳ್ಬೇಕು, ಅದು ಸ್ಮೆಲ್ ಹೋಗೋ ತನಕ. ನೋಡಿ, ಸ್ವಲ್ಪನೇ ನೀರು ಬಿಟ್ಕೊಳ್ತಾ ಇದೆ. ಮಶ್ರೂಮ್ ತೊಳೆಯೋವಾಗ್ಲೂ ಅಷ್ಟೇ, ತೊಳೆದಿದ ತಕ್ಷಣ ನೀರು ಹಿಂಡ್ಕೊಳ್ಬೇಕು, ಇಲ್ಲಾಂದರೆ ಬೇಗ ನೀರು ಹೀರ್ಕೊಂಬಿಡುತ್ತೆ ಮಶ್ರೂಮು. ಚೆನ್ನಾಗಿ ಮಣ್ಣು ಜಾಸ್ತಿ ಇರುತ್ತೆ, ಕಾಂಪೋಸ್ಟು ಅದೆಲ್ಲ ಹೋಗೋ ಥರ ನೀಟಾಗಿ ಉಜ್ಜಿ ತೊಳ್ಕೊಳ್ಬೇಕು ಮಶ್ರೂಮು. ಇಲ್ಲಾಂದರೆ ಅದು ಮಣ್ಣು ಹಂಗೆ ಬಾಯಿಗೆ ಸಿಕ್ಬಿಡುತ್ತೆ. 2ರಿಂದ 3 ಸತಿ ತೊಳ್ಕೊಳ್ಳಿ. ಬೇಯ್ತಾ ಫುಲ್ಲು ಚಿಕ್ಕದಾಗ್ತಾ ಇರುತ್ತೆ. ಇದು ಪೆಪ್ಪರ್ ಚಿಕನ್ 10-15 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮತ್ತು ಫುಲ್ಲು ಖಾರ ಇರುತ್ತೆ. ನೀವು ಬಾಯಿಗೇನು ರುಚಿ ಸಿಗ್ತಾ ಇಲ್ಲ ಅಂದರೆ ಇದನ್ನು ಮಾಡ್ಕೊಂಡು ತಿನ್ಬೋದು. ಫುಲ್ ಖಾರ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀರು ಬಿಟ್ಕೊಳ್ತಿದೆ. ಈ ಟೈಮಲ್ಲೇ ನಾನು 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಉಪ್ಪು ಹಾಕ್ಕೊಂಡ್ರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು ಮಶ್ರೂಮ್. ಅದರ ನೀರೆಲ್ಲ ಹೀರ್ಕೊಳೋ ತನಕ ಬೇಯ್ತಾ ಇರಬೇಕು.
ನಾನು ರುಬ್ಬಿರೋದು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾನು ಫುಲ್ಲು ನುಣ್ಣಗೆ ರುಬ್ಬಿಲ್ಲ, ತರಿಯಾಗಿ ರುಬ್ಕೊಂಡಿದ್ದೀನಿ. ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಇದು ಅಷ್ಟು ಫುಲ್ಲು ಡ್ರೈ ಆಗಿರುತ್ತೆ, ಗ್ರೇವಿ ಥರ ಇರಲ್ಲ. ನೀವು ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಡಿ. ಮತ್ತು ತುಂಬ ಖಾರ ಇರುತ್ತೆ. 2 ಸ್ಪೂನ್ ಮೆಣಸು, ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಫುಲ್ಲು ಖಾರ ಇರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಆ ಮಸಾಲೆ ಜೊತೆ ಮಶ್ರೂಮ್ ಬೆರೆಯೋದಕ್ಕೋಸ್ಕರ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ಮಸಾಲೆನ ಹುರ್ಕೊಂಡಿದ್ದೀವಿ. ಮಶ್ರೂಮ್ ಇನ್ನೂ ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀಟಾಗಿ ಹುರ್ಕೊಳ್ಬೇಕು, ಇಲ್ಲಾಂದರೆ ತಳ ಕಚ್ಚುತ್ತೆ. ಫಸ್ಟೇ ಇದು ಡ್ರೈ ಆಗಿರುತ್ತಲ್ವ, ಬೇಗ ಕಚ್ಚುತ್ತೆ ತಳ. ನೀವು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಒಂದು ಬಿದ್ದೆ ಹೋಗಿತ್ತು, ನಾನು ಎತ್ತಾಕೊಳ್ತಾ ಇದ್ದೀನಿ. ನೋಡಿ ಫುಲ್ಲು ಡ್ರೈ ಆಗಿದೆ. ಅಷ್ಟು ಡ್ರೈ ಬೇಡ ಅನಿಸುತ್ತೆ. ಒಂದು ಸ್ವಲ್ಪ ನಾನು ವಾಟರ್ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೀರು ಹಾಕಿದ್ರು ಅದು ಬೆಂದರೆ ಗಟ್ಟಿನೇ ಆಗುತ್ತೆ. ಆರಿದ್ಮೇಲೆ ನಾನು ಅರ್ಧ ಲೋಟ ನೀರು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ, ಆ ಮಸಾಲೆ ಮಶ್ರೂಮ್ಗೆ ಹಿಡೀಲಿ ಅಂತ. ಫುಲ್ಲು ಕುದೀತಾ ಇದೆ. ನಾನಿಲ್ಲಿ ಮತ್ತೆ ಉಪ್ಪು ಹಾಕ್ಕೊಂಡಿಲ್ಲ, 1 ಸ್ಪೂನ್ ಉಪ್ಪು ಹಾಕ್ಕೊಂಡಿರೋದಷ್ಟೇ. ಜಾಸ್ತಿ ಉಪ್ಪು ಹಾಕ್ಕೊಂಡ್ರೆ ಉಪ್ಪು ರೋಸ್ ಆಗಿಬಿಡುತ್ತೆ, ಆಮೇಲೆ ಚೆನ್ನಾಗಿರಲ್ಲ. ಪುದೀನ ಎಲ್ಲ ತರಿಯಾಗಿ ರುಬ್ಬಿರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಶ್ರೂಮ್, ಪೆಪ್ಪರ್ ಡ್ರೈ, ತಳ ಕಚ್ಚುತ್ತೆ, ತಿರುಗಿಸ್ಕೊಳ್ತಾ ಇರಬೇಕು ಆವಾಗವಾಗ. ಇಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರ್ತಾ ಇರುತ್ತೆ, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಫುಲ್ಲು ಡ್ರೈ ಆಗಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೀವಿನ್ನೂ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಬೋದು, ನಿಮಗೆ ಗ್ರೇವಿ ಆಗಬೇಕು ಅಂದರೆ. ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.